Hello everyone, welcome to Desi Eat. Eat Desi, love Desi. ಇವತ್ತಿನ ನಮ್ಮ ರೆಸಿಪಿ ಕ್ಯಾಬೇಜ್ ಡ್ರೈ ಮಂಚೂರಿ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮನೆಯಲ್ಲಿ ಮಕ್ಕಳು ಗೋಬಿ ಮಂಚೂರಿ ಬೇಕು ಅಂತ ತುಂಬ ಹಠ ಮಾಡ್ತಾ ಇದ್ರು. ಸೊ ಗೋಬಿ ತಂದು ಅದನ್ನು ಕಟ್ ಮಾಡಿ ಅದರಲ್ಲಿರೋ ಹುಳ ಎಲ್ಲ ಕ್ಲೀನ್ ಮಾಡಿ ಇಷ್ಟು ಮಾಡೋಕ್ಕೆ ಪೇಷನ್ಸ್ ಇರಲಿಲ್ಲ ನನಗಿವತ್ತು. ಸೊ ಹಾಗಾಗಿ ಕ್ಯಾಬೇಜ್ ಇತ್ತು ಮನೆಯಲ್ಲಿ. ಕ್ಯಾಬೇಜಿಂದ ಏನಾದರೂ ಮಂಚೂರಿ ಮಾಡೋಣ ಅಂತ ಟ್ರೈ ಮಾಡಿದೆ ಇವತ್ತು. ನಿಜವಾಗ್ಲೂ ಸಖತ್ತಾಗಿತ್ತು ಕ್ಯಾಬೇಜ್ ಮಂಚೂರಿ. ಸೊ ಹಾಗಾಗಿ ನೀವು ಟ್ರೈ ಮಾಡಿ. ಹಾಗಿದ್ರೆ ಟೈಮ್ ಯಾಕೆ ವೇಸ್ಟ್ ಮಾಡೋದು, ಬನ್ನಿ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಎಲೆಕೋಸು, ಕ್ಯಾಬೇಜ್, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಅಲ್ಲ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ, ಧನಿಯಾ ಪುಡಿ, ಉಪ್ಪು, ಖಾರದ ಪುಡಿ ಹಾಗೆ ಅರಿಶಿನ, ಸ್ವಲ್ಪ ಮೈದಾ ಹಿಟ್ಟು. ಈ ತುರ್ಕೊಂಡಿಟ್ಕೊಂಡಿರೋ ಕ್ಯಾಬೇಜ್ಗೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕಿ, ಆಮೇಲೆ 1/4 ಸ್ಪೂನಷ್ಟು ಅರಿಶಿನ, 1/2 ಸ್ಪೂನಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 5 ರಿಂದ 6 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಆದರೆ ಈಗ 2 ಸ್ಪೂನಷ್ಟೇ ಹಾಕ್ತಾ ಇದ್ದೀನಿ. ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ. ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ 5 ರಿಂದ 6 ಬೆಳ್ಳುಳ್ಳಿ, 1/2 ಇಂಚಷ್ಟು ಅಲ್ಲ ಹಾಕಿ ಇದನ್ನು ಗ್ರೈಂಡ್ ಮಾಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಕ್ಯಾಬೇಜ್ ಮಂಚೂರಿ ಮಾಡೋಕ್ಕೆ ಕ್ಯಾಬೇಜ್ನ ನೀವು ತುರ್ಕೊಳ್ಳಿ. ಹಾಗೆ ವಾಶ್ ಮಾಡ್ಕೊಂಡ ನಂತರ ನೀವು ಅದನ್ನು ಸ್ಟೇನರಲ್ಲಿ ಹಾಕಿ ನೀರೆಲ್ಲ ಹೋಗೋವರೆಗೂ ಸ್ಟೇನ್ ಮಾಡಿ. ಯಾಕಂದರೆ ಅದರಲ್ಲಿ ನೀರಿನಂಶ ತುಂಬ ಇರುತ್ತೆ. ನೀವೇನಾದರೂ ತುಂಬ ನೀರಾಗಿ ಬಿಟ್ಬಿಟ್ರೆ ನೀವು ಎಷ್ಟು ಕಾರ್ನ್ಫ್ಲೋರ್ ಆಗಲಿ ಮೈದಾ ಆಗಲಿ ಮಿಕ್ಸ್ ಮಾಡಿದ್ರೂ ಅದು ಗಟ್ಟಿ ಆಗೋದೇ ಇಲ್ಲ. ಆಗಲೇ ಕಾರ್ನ್ಫ್ಲೋರ್ 2 ಸ್ಪೂನ್ ಅಷ್ಟೇ ಹಾಕಿದ್ವಲ್ಲ, ಮಿಕ್ಕಿರೋದೆಲ್ಲ ಹಾಕಿ ಹಾಗೆ 2 ರಿಂದ 3 ಸ್ಪೂನಷ್ಟು ಮೈದಾ ಹಿಟ್ಟು ಸಹ ಹಾಕಿ. ಇದು ಕಲಿಸ್ಕೊಂಡು ಇಟ್ಕೊಂಡಿದ್ದಾಯಿತು. ಈ ರೀತಿ ಇರಬೇಕು. ಫ್ರೈ ಮಾಡೋಕ್ಕೆ ಆಯಿಲ್ನ ಇಡಿ. ಈ ರೀತಿ ಚಿಕ್ಕ ಚಿಕ್ಕದ ಬಾಲ್ಸ್ ಥರ ಮಾಡಿ ಡೀಪ್ ಫ್ರೈ ಮಾಡ್ಕೋಬೇಕು. ಇದೇ ರೀತಿ ಎಲ್ಲದನ್ನು ಮಾಡಿ. ಆಯಿಲ್ ಮೀಡಿಯಂ ಹೀಟಲ್ಲಿರಲಿ. ಒಂದೊಂದಾಗಿ ಎಲ್ಲದನ್ನು ಹಾಕಿ. ಒಂದು ಸೈಡ್ ಇದು ಬೆಂದಿದೆ, ಇದನ್ನು ತಿರುಗಿಸಿ ಹಾಕಿ ಇನ್ನೊಂದು ಸೈಡ್ನ ಬೆಂದಿಸೋಣ. ಎಷ್ಟು ಕಾಡಿಸ್ತಾ ಇದೆ ಇದು, ತಿರುಗ್ತಾನೆ ಇಲ್ಲ. ಆದರೆ ನಾನು ಬಿಡಬೇಕಲ್ಲ. ಇದಾಗಿದೆ. ಈ ರೀತಿ ಗೋಲ್ಡನ್ ಬ್ರೌನ್ ಬರಬೇಕು. ಅದಾದ ತಕ್ಷಣ ತೆಗೆದು ಹಾಕೊಂಬಿಡಿ. ಇದು ನೋಡಿದ ತಕ್ಷಣ ಮಕ್ಕಳು ಅಮ್ಮ ಇದು ಹಂಪ್ಟಿ ಡಂಪ್ಟಿ ಥರ ಇದೆ ಅಂತ ಅಂದರು. ಸೊ ಹಾಗಾಗಿ ಮತ್ತೆ ನಾನು ಚಿಕ್ಕದು ಮಾಡಿಕೊಂಡೆ. ನೀವು ಸಹ ಇದೇ ರೀತಿ ಚಿಕ್ಕದಾಗಿ ಮಾಡ್ಕೊಳ್ಳಿ. ನೋಡೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಬೇಗನೂ ಬೆನೆಯುತ್ತೆ. ನೀವು ಫ್ರೈ ಮಾಡಬೇಕಾದ್ರೆ ಫ್ಲೇಮ್ನ ಮೀಡಿಯಮಲ್ಲೇ ಇಡಿ, ಆಗ ಒಳಗಡೆ ಎಲ್ಲ ಚೆನ್ನಾಗಿ ಬೆನೆಯುತ್ತೆ. ಈ ಕಲರ್ ಬರಬೇಕು. ಸೊ ಇದಾಗಿದೆ. ಈಗ ಪರ್ಫೆಕ್ಟಾಗಿ ಆಗಿದೆ. ಇದ್ರದ್ದು ಸೈಜ್, ಕಲರ್ ಹಾಗೆ ಟೆಕ್ಸ್ಚರ್ ಎಲ್ಲ. ಇದು ಸರಿಯಾಗಿ ಕುಕ್ ಆಗಿದೆ ಇಲ್ಲ ಅಂತ ನೋಡೋಣ. ಮೇಲೆಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ, ಒಳಗಡೆ ಸಾಫ್ಟಾಗಿ ಚೆನ್ನಾಗಾಗಿದೆನಾ? ಎಸ್, ಪರ್ಫೆಕ್ಟ್. ಕ್ಯಾಬೇಜ್ನ ಫ್ರೈ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಮಂಚೂರಿಗೆ ಇಂಗ್ರೀಡಿಯೆಂಟ್ಸ್: ಈರುಳ್ಳಿ, ಕರಿಬೇವು, ಕ್ಯಾಪ್ಸಿಕಮ್, ವೆನೆಗರ್, ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಸೋಯಾ ಸಾಸ್, ಅಲ್ಲ ಬೆಳ್ಳುಳ್ಳಿ. ಪ್ಯಾನ್ಗೆ 4 ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕಿ. ಅಲ್ಲ ಬೆಳ್ಳುಳ್ಳಿನ ಈ ಥರ ತುರಿದು ಹಾಕಿ, ಇಲ್ಲಾಂದರೆ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡು ಸಹ ಹಾಕ್ಬೋದು. ನೀವು ಈ ಥರ ತುರಿದು ಹಾಕೋದ್ರಿಂದ ಏನು ಪ್ಲಸ್ ಪಾಯಿಂಟ್ ಅಂದರೆ ಮಕ್ಕಳು ತಿಂದ್ಬಿಡ್ತಾರೆ. ಅದೇ ನಾವೇನಾದರೂ ಚಿಕ್ಕ ಪೀಸಾಗಿ ಕಟ್ ಮಾಡಿ ಹಾಕಿದ್ರೆ ಅದನ್ನೆಲ್ಲ ಪಕ್ಕದ ಸರಿಸಿ ಬರೀ ಕ್ಯಾಬೇಜ್ ಒಂದೇ ತಿಂತಾರೆ. ಸೊ ಇದೇ ಥರ ಮಾಡ್ಕೊಳ್ಳಿ.
ನಾನು ಒಂದು 1/4 ಇಂಚಷ್ಟು ಅಲ್ಲ ಹಾಗೆ 3 ಬೆಳ್ಳುಳ್ಳಿ ಪೀಸ್ನ ತೊಗೊಂಡಿದ್ದೀನಿ. ಇದನ್ನು ಎಣ್ಣೆಗೆ ಹಾಕಿ ನೆಕ್ಸ್ಟ್ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಎಣ್ಣೆಗೆ ಹಾಕೋಣ. ಸ್ವಲ್ಪ ಫ್ರೈ ಆಗಲಿ ಇದು. ಇದಾದ ನಂತರ ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕಬೇಕು. ಒಂದೆರಡು ಕಡ್ಡಿ ಕರಿಬೇವನ್ನ ತಗೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಕರಿಬೇವು ಹಾಕಿ. ಈಗ ಎಲ್ಲ ಸಾಸಸ್ನ ಹಾಕೋಣ. ಫಸ್ಟ್ 1 ಸ್ಪೂನಷ್ಟು ಚಿಲ್ಲಿ ಸಾಸ್, ಆಮೇಲೆ 2 ಸ್ಪೂನಷ್ಟು ಟೊಮೆಟೊ ಸಾಸ್, ಆಮೇಲೆ 1/2 ಸ್ಪೂನಷ್ಟು ಸೋಯಾ ಸಾಸ್, ಹಾಗೆ ಲಾಸ್ಟ್ಗೆ 1 ಸ್ಪೂನಷ್ಟು ವೆನೆಗರ್ ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಹಾಕಿ. ಈ ಕಾರ್ನ್ಫ್ಲೋರ್ ವಾಟರ್ ಮಿಕ್ಸ್ಚರ್ ಹಾಕೋದ್ರಿಂದ ನಿಮಗೆ ಒಂಥರ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ಎಲ್ಲ ಕ್ಯಾಬೇಜಸ್ನ ಇದಕ್ಕೆ ಹಾಕಿ. ಒನ್ ಟೈಮ್ ಮಿಕ್ಸ್ ಮಾಡಿ. ನಮ್ಮ ಇವತ್ತಿನ ರೆಸಿಪಿ ಕ್ಯಾಬೇಜ್ ಡ್ರೈ ಮಂಚೂರಿ ರೆಡಿ ಇದೆ. ಆ್ಯಂಡ್ ಫೈನಲಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಹಾಕಿ ಡೆಕೋರೇಟ್ ಮಾಡೋಣ. ಇವತ್ತಿನ ನಮ್ಮ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಹಾಗೆ ಡಿಫ್ರೆಂಟ್ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಂಚೂರಿಗೆ ಸ್ವಲ್ಪ ಲೆಮನ್ ಹಾಕಿ ತಿಂದರೆ ಅದ್ಭುತ. Okay then, take care. Let's meet in the next video.